ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸಿಂದ. ಇವತ್ತಿನ ದಿನ ಕರೆಕ್ಟಾಗಿ 3 ತಿಂಗಳಾಗಿದೆ ಬಾಳೆ ನಾಟಿ ಮಾಡಿ, ಏಲಕ್ಕಿ ಬಾಳೆ. ಸೊ ಸಮ್ರೈಸ್ ಮಾಡಬೇಕಂದ್ರೆ 11 ಎಕರೆಯಲ್ಲಿ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಕಬ್ಬು, ತರಕಾರಿಗಳು ಎಲ್ಲನೂ ನಿಮಗೋಸ್ಕರ ಮಾಡ್ತಾ ಇರೋದು. 11 ಎಕರೆಯಲ್ಲಿ ಎಲ್ಲ ಥರ ಬೆಳಿಬೇಕು ಅಂತ. ಸೊ ಯಾಕಂದರೆ 1 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿ 25-30 ಎಕರೆ ಬರೇ ಬಾಳೆ ಮಾಡಿದ್ರೆ ಮಿಕ್ಕಿದವ್ರಿಗೆ ಏನೋ ಬರೇ ಬಾಳೆ ಅಷ್ಟೇ ಇದಲ್ಲಿ ಬೆಳೆಯೋದು ಅಂದ್ಕೊಂಡಿದ್ರು. ಸೊ ಹಾಗಾಗಿ ನಾವೇನು ಜೀವಾಣುಗಳು ಕೊಡ್ತೀರಿ ಅದರಲ್ಲಿ ಎಲ್ಲ ಬೆಳಿಬೋದು. ಹಂಗಾಗಿ ಎಲ್ಲನೂ ಡೆಮೋ ಥರ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಏಲಕ್ಕಿ ಬಗ್ಗೆ ಮಾತಾಡೋಣ. ಇಷ್ಟು ದಿನ 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, ಈ 3 ತಿಂಗಳು ಬಾಳೆ ಬಾಲ್ಯ ದಿನಗಳು. ಈ 3 ತಿಂಗಳು ನೀವು ಸಕ್ಸಸ್ ಮಾಡಿದ್ರೆ ನಿಮಗೆ 90% ಇನ್ನು ಗೊನೆ ಬರೋ ತನಕ ನಿಮಗೇನು ತೊಂದರೆ ಇಲ್ಲ. ಇವಾಗ ಡಿಸೆಂಬರ್ ಇನ್ನೇನು ಮುಗೀತು, ಡಿಸೆಂಬರು. ಸೊ ನಾನು ಹೇಳೋದು ಈ 3 ತಿಂಗಳಲ್ಲಿ ನೀವು ಮಾಡಬೇಕಾಗಿರೋದು, ಫಸ್ಟು ನೀರು ತುಂಬ ಇಂಪಾರ್ಟೆಂಟು. 1ನೇ ತಿಂಗಳು ಸುಳಿಗಳು ಚೆನ್ನಾಗಿ ಬರಬೇಕು. 2ನೇ ತಿಂಗಳಿಂದ ಸ್ಪ್ರೇ ಮಾಡಿದ್ರಿ. 3ನೇ ತಿಂಗಳಿಗೆ 3 ಅಡಿ ಮೇಲಿದ್ದರೆ ನೀವು ಪಾಸ್. 3 ಅಡಿ 3 ತಿಂಗಳಿಗೆ ಇರಲೇಬೇಕು. ಇಲ್ಲದೇ ಇರೋರು ನೋಡಿ, ಎಲ್ಲ ಡಿಪೆಂಡ್ ಆಗೋದು ಭೂಮಿ ಫಲವತ್ತತೆ ಮೇಲೆ. ಟಿಶ್ಯೂ ಕಲ್ಚರ್ ಹಾಕಿರೋರ್ದು ಸ್ವಲ್ಪ ಸ್ಲೋ ಆಗಿ ಬರ್ತಾ ಇರುತ್ತೆ. ಸೊ ಟೆನ್ಷನ್ ಮಾಡ್ಕೊಬೇಡಿ. ನೋಡಿ ನಮ್ಮದು ಆಲ್ರೆಡಿ 4 ಅಡಿ ಮೇಲೆ ಬಂದುಬಿಟ್ಟಿದೆ. 90% ಅಂದರೆ ಹೆಚ್ಚು ಕಮ್ಮಿ ಒಂದು 60%, 60% 4.25 ಅಡಿ ಮೇಲಿದೆ ಅಲ್ವಾ? ಎಲ್ಲ ತೋರಿಸ್ತೀನಿ ನಿಮಗೆ. ಇನ್ನು ಮಿಕ್ಕಿದೆಲ್ಲ 3 ಅಡಿ ಮೇಲಿದೆ. ಸೊ 3 ತಿಂಗಳಿಗೆ 3 ಅಡಿ ಮೇಲಿದ್ದರೆ ಆಯಿತು. ಎಷ್ಟು ಎಲೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವಾಗ ಬಾಳೆ ಕುಂಠಿತ ಆಗಿಬಿಟ್ಟು ಅಲ್ಲೇ 8 ಎಲೆ ಇರುತ್ತೆ, ಅದು ವೇಸ್ಟು. ಹಂಗಲ್ಲ, ಎತ್ತರ ಬೆಳಿಬೇಕು. ಒಂದೊಂದು ಸುಳಿನೂ ಒಂದು ಎಲೆಗಿಂತ ಇನ್ನೊಂದು ಎಲೆ ಎತ್ತೆತ್ತರ ಬೆಳಿಬೇಕು. ನೋಡಿ ಇದು ಗಿಡ ತೋರಿಸ್ತೀನಿ ಫಸ್ಟ್ ಕ್ಲಾಸಾಗೆ. ಸೊ ನೋಡ್ಬೋದು, 3ನೇ ತಿಂಗಳಿಗೆ ಮರಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ 1 ಅಡಿ 2 ಅಡಿ ಬರೋಷ್ಟರಲ್ಲಿ ಕಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬುಡ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ. ಇನ್ನು ಅದರದ್ದು ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಥಿಕ್ನೆಸ್ ಇದೆ. ಎಲೆ ಅಗಲ ಫಸ್ಟ್ ಕ್ಲಾಸ್ ಆಗಿದೆ, ನೋಡ್ಬೋದು. ಕಷ್ಟಪಟ್ಕೊಂಡು ಇವಾಗ ಮೇನ್ ಏನಂದರೆ ಸಿಕ್ಕಾಬಟ್ಟೆ ಚಳಿಗಾಲದಲ್ಲಿ ಮುಟ್ಟರೋಗ ಜಾಸ್ತಿ. ಸೊ ಹೆಂಗೆಂಗೋ ಪಲ್ಟಿ ಹೊಡೆದು ಇದು ಸಕ್ಸಸ್ ಮಾಡ್ಕೊಂಡಿದ್ದೀವಿ. ಇನ್ನು 3 ತಿಂಗಳಿಗೆ ಏನೇನಾಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಮರಿದೇನೆ ಪ್ರತಿಯೊಬ್ಬರೂ ತಿಂಗಳಿಗೆ ಒಂದು ಸತಿ ಬುಡಕ್ಕೂ ಹಾಕಬೇಕು, ಸ್ಪ್ರೇನೂ ಮಾಡಲೇಬೇಕು ಕಂಪಲ್ಸರಿ. ಇಲ್ಲ ಅಂದರೆ ನಿಮಗೆ ಅಷ್ಟು ಡೆವಲಪ್ಮೆಂಟ್ ಬರೋದಿಲ್ಲ. ಬುಡಕ್ಕೂ ಹಾಕಬೇಕು, ಸ್ಪ್ರೇನೂ ಮಾಡಲೇಬೇಕು. 1,000 ಗಿಡ ಇರೋರು 2 ಬಾಕ್ಸ್ ತೊಗೊಳ್ಳಿ. 1 ಬಾಕ್ಸ್ ಬುಡಕ್ಕೆ ಹಾಕಿ, 1 ಬಾಕ್ಸು ಸ್ಪ್ರೇ ಮಾಡಿ. ಸ್ಪ್ರೇ ಮಾಡಿದಾಗ ಒಂದು 200 ಲೀಟ್ರ್ ಉಳಿಯುತ್ತೆ. ಆವಾಗ ಅದನ್ನು ತಿರ್ಗಾ ಇನ್ನೊಂದು 15 ದಿನಕ್ಕೆ ಇನ್ನೊಂದು ಸತಿ, ಇನ್ನೊಂದು ವಾರ. ಇವಾಗ ಇವತ್ತು ಸ್ಪ್ರೇ ಮಾಡಿದ್ರೆ ಇನ್ನೊಂದು ವಾರಕ್ಕೆ ಇನ್ನೊಂದು ಸತಿ ಸ್ಪ್ರೇ ಮಾಡಿಬಿಡಿ. ಯಾಕಂದರೆ ಜಾಸ್ತಿ ದಿನ ಬಿಟ್ಟರೆ ನಮ್ಮ ಜೀವಾಣುಗಳು ಡ್ರಮ್ಮಲ್ಲಿ ಅದು ಸತ್ತೋಗುತ್ತೆ. ಹಾಗಾಗಿ 5 ದಿನ ಆದಮೇಲೆ ಸ್ಪ್ರೇ ಮಾಡ್ತಾರೆ, ನೆಕ್ಸ್ಟ್ 10 ಡೇಸ್ ಇನ್ನೊಂದು ಸ್ಪ್ರೇ ಮಾಡಿ. ಸೊ ನಮ್ಮದು ಉಣ್ಯಕ್ಕೆ 5 ದಿನ ಆದಮೇಲೆ ಸ್ಪ್ರೇ ಮಾಡಿರ್ತೀರ. ತಿರ್ಗಾ ಮಿಕ್ಕಿದ್ದನ್ನು ಇನ್ನೊಂದು 10 ದಿನ ಬಿಟ್ಟು ಸ್ಪ್ರೇ ಮಾಡಿ. ಎಷ್ಟು ಸ್ಪ್ರೇ ಮಾಡ್ತೀರೋ ಅಷ್ಟು ಒಳ್ಳೆಯದು. ನೋಡಿ ಒಂದು ಲೈನ್ ಫುಲ್ ತೋರಿಸ್ಬಿಡೋಣ. ನೋಡಿ ಇದು ಆಲ್ರೆಡಿ 5 ಅಡಿ ಆಗ್ಬಿಟ್ಟಿದೆ. ಇದೆಲ್ಲ 4-4.25 ಅಡಿ, 3 ಅಡಿ ಇದೆ. 3 ಅಡಿ ಇರೋದು ತುಂಬ ಕಮ್ಮಿ. ನೋಡಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಮಧ್ಯದಲ್ಲಿ. ಸೊ ಮೆಣಸಿನ್ಕಾಯಿ ಸಿಕ್ಕಾಬಟ್ಟೆ ನಮ್ಮದು ಚಳಿಗಾಲ ಇರೋದ್ರಿಂದ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿಲ್ಲ. ಯಾಕಂದರೆ ನಮ್ಮ ಮೇಯ್ನು ಕ್ರಾಪು ಬಾಳೆ ಬಂದಷ್ಟು ಬರಲಿ ಅಂತ ಮಾಡಿದ್ದೀರಿ. ಅಂದರೆ ಸುಮಾರಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಫ್ಲವರಿಂಗ್ ಆಗಿ ಕಟಿಂಗ್ ಬರ್ತಾಯಿದೆ. ಸೊ ಬಾಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ ಇದೆಲ್ಲ ರೀಪ್ಲೇಸ್ ಮಾಡಿರೋವು. ಇನ್ನು ತಿರ್ಗಾ 1 ತಿಂಗಳಿಗೆ ಏನು ಚೆನ್ನಾಗಿ ಬಂದಿಲ್ಲದೆ ಇರೋದನ್ನು ರೀಪ್ಲೇಸ್ ಮಾಡಿದ್ದೀವಿ. ಅಂಥದ್ದು ಇಲ್ಲ ಅಂದರೆ ಬೇಸಿಕ್ ಇನ್ನು ಇವಾಗ ಡೆವಲಪ್ ಆಗ್ತಿರೋ ಅಂಥದ್ದು ಲೇಟಾಗಿ ಬಂದಿರುತ್ತಲ್ಲ ಅಂಥದ್ದು. ಸೊ ಅದೆಲ್ಲ 3 ಅಡಿ ಇದೆ. ನೋಡಿ ಇದೆಲ್ಲ 3 ಅಡಿ 3.25 ಅಡಿ ಇರೋ ಅಂಥದ್ದು. ಸೊ 3 ತಿಂಗಳಿಗೆ 3 ಅಡಿ ಇದ್ದರೆ 100% ಪಾಸ್. ನೋಡ್ಬೋದು ಎಲೆ ಕ್ವಾಲಿಟಿ ಅಗಲ ಚೂಪಾಗಿ ಬರಬೇಕು. ಈ ಥರ ಅಂದರೆ ಅಗಲ ಕಮ್ಮಿ, ಉದ್ದ ಜಾಸ್ತಿ, ಆ ಥರ ಬರಬೇಕು ವೀಕ್ಷಕರೇ. ಇದೆಲ್ಲ ಇವಾಗ ಡೆವಲಪ್ ಆಗ್ತಾಯಿದೆ. ಏನು ಟೆನ್ಷನ್ ಮಾಡ್ಕೊಬೇಡಿ. ತಿಂಗಳಿಗೆ ಒಂದು ಸತಿ ಸ್ಪ್ರೇ ಮಾಡಿ, ತಿಂಗಳಿಗೆ ಒಂದು ಸತಿ ಬುಡಕ್ಕೆ ಹಾಕಿ. 3ನೇ ತಿಂಗಳಿಗೆ ಬರೋ ಅಂಥ ರೋಗ ಏನು ಅಂತ ಹೇಳ್ತೀನಿ ನೋಡಿ. ಯಾವಾಗ ನಮ್ಮ ಇಬ್ಬನಿ ಬಂದಿಗೆ ಎಲೆ ಮೇಲೆ ಕೂತ್ಕೊಳ್ಳುತ್ತೆ ನಿಮಗೆ ಸಿಗಟೋಕ 3ನೇ ತಿಂಗಳು ಅಂದರೆ ಡಿಸೆಂಬರ್. ಎಷ್ಟೇ ತಿಂಗಳಾಗಲಿ, ಡಿಸೆಂಬರ್ ಜಾನ್ವರಿ ಬಿಟ್ಟರೆ ಜೂನ್ ಜುಲೈ ಮಳೆಗಾಲದಲ್ಲಿ ಸಿಗಟೋಕ ಜಾಸ್ತಿ ಆಗುತ್ತೆ. ಇವಾಗ ಎಲ್ಲರದ್ದು ಕೆಳಗಡೆ ಎಲೆ ಸ್ಟಾರ್ಟ್ ಆಗಿರುತ್ತೆ. ಟೆನ್ಷನ್ ಮಾಡ್ಕೊಬೇಡಿ, ತೋರಿಸ್ತೀನಿ. ನೋಡಿ ಸ್ಟಾರ್ಟ್ ಆಗಿದೆ ಇಲ್ಲಿ.
ದಿಸ್ ಈಸ್ ನಥಿಂಗ್ ಬಟ್ ಸಿಗಟೋಕ. ನಿಮಗೆ ಹಲ್ದಿಯಿಂದ ಕಪ್ಪಗಾದರೆ ರೋಗ ಹೋಯ್ತು ಅಂತ. ಕಪ್ಪಗಿರೋದಲ್ಲ ರೋಗ ಇರೋದು ಯೆಲ್ಲೋ ಕಲರ್ ಇರಬೇಕು. ನೋಡಿ ಇಲ್ಲಿದೆ ನೋಡಿ, ಇದು ಹಲ್ದಿ ಇರೋದು ರೋಗ ಇದೆ ಅಂತ, ಕಪ್ಪಗಾದ್ಮೇಲೆ ರೋಗ ಮುಗೀತು ಅಂತ. ಸೊ ರೋಗ ಬಂದಾಗ ಎಲೆ ಹಲ್ದಿ ಆಗುತ್ತೆ, ಆವಾಗ ನಿಮಗೆ ಇಮಿಡಿಯೇಟ್ ಸ್ಪ್ರೇ ಮಾಡಿ. ನಾವು ಹೆಂಗಿದ್ರು ಸ್ಪ್ರೇ ಮಾಡ್ತಾಯಿದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಬಾಳೆ ಬೆಳೆದಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಬಾಳೆ ಬೆಳೆದಿದ್ದಾರೆ. ಸೊ ಹಾಗಾಗಿ 5 ವರ್ಷದಿಂದ ಕಂಟಿನ್ಯೂಸ್ ಬಾಳೆ ಬೆಳೆದಿರೋದ್ರಲ್ಲೇ ನಾವು ಬಾಳೆ ಹಾಕಿರೋದು. ಅಂದ್ರೂ ನಾನು ಹೇಳ್ದಂಗೆ ಎಷ್ಟಡಿ ಇದೆ? 3 ಅಡಿನಾ? 3 ಅಡಿ ಇದೆ. 3 ಅಡಿ ಇದ್ದರೆ ಪಾಸ್. ಸೊ ಇದು ಏನಾಗುತ್ತೆ, ಡಿಸೆಂಬರ್ ಇರೋದ್ರಿಂದ ಸ್ಲೋ ಇರುತ್ತೆ. ಇಮ್ಮಿಡಿಯೇಟು ನಿಮಗೆ ಜಾನ್ವರಿ 15 ಮೇಲೆ ಇಮ್ಮಿಡಿಯೇಟಾಗಿ ಗ್ರೋತು ಬರ್ರಂತ ಎದ್ಬಿಡುತ್ತೆ. ಸೊ ಏನು ಟೆನ್ಷನ್ ಮಾಡ್ಕೊಬೇಡಿ, ಇದೆಲ್ಲ ತುಂಬ ಚೆನ್ನಾಗಿ ಬಂದಿರೋ ಅಂಥದ್ದು. ಬಟ್ ಆ್ಯಾವ್ರೇಜ್ ನೋಡಿದ್ರೆ ನಿಮಗೆಲ್ಲದನ್ನು 3-3.5 ಅಡಿ ಮೇಲಿದೆ. ಸೊ ಹಾಗಾಗಿ ಏನು ಟೆನ್ಷನ್ ಇಲ್ಲ. 3 ತಿಂಗಳಿಗೆ 3 ಅಡಿ ಮೇಲಿದ್ರೆ ಪಾಸ್. ಸೊ ಮೇಯ್ನು ಇವಾಗ ಎಲ್ಲ ಕಡೆ ನೋಡಿ, ಕಳೆ ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ನೀರು. ಎಷ್ಟು ನೀರು ಬಿಡ್ತಾಯಿದ್ದೀರಾ ಸುರೇಶ್ ದಿನಕ್ಕೆ? 45 ಮಿನಿಟ್ಸ್ 1 ಅವರ್. ಸೊ 3 ತಿಂಗಳಿಂದ ಅಷ್ಟೇ ನೋಡಿ. ಗಿಡನೇ ಹೇಳುತ್ತೆ ನಿಮಗೆ ಹೆಲ್ದಿ ಆಗಿದೆ ಅಂದರೆ, ಗಿಡ ಎಲೆಗಳೆಲ್ಲ ನಿಂತ್ಕೊಂಡು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. 3 ತಿಂಗಳಾದ್ರೂ ನಾವು ಬಿಡ್ತಾ ಇರೋದು ಬರೀ 45 ನಿಮಿಷದಿಂದ ಮ್ಯಾಕ್ಸಿಮಮ್ 1 ಅವರ್. ನೀರು ಜಾಸ್ತಿ ಕೊಟ್ಟರೆ ರೋಗ ಜಾಸ್ತಿ. ನೋಡಿ ಇದೆಲ್ಲರೂ ರೋಗ ಕಾಣ್ತಾ ಇದೆಯಾ? ಎಲ್ಲ ಅಲ್ಲಲ್ಲೇ ಕೊಳ್ತೋಗುತ್ತೆ, ಬುಡ ಕೊಳ್ತೋಗುತ್ತೆ, ಸ್ಟೆಮ್ ರಾಟ್ ಡಿಸೀಸ್ ಬರುತ್ತೆ. ಅಂದರೆ ಇದು ಕಟ್ ಮಾಡಿದಾಗ ನಿಮಗೆ ಒಳಗಡೆ ಕಪ್ಪಗಿರುತ್ತೆ, ಸುಳಿನೇ ಒಣಗೋಗುತ್ತೆ. ಸುಳಿನ ಹಿಂಗೆ ಕೈಯಲ್ಲಿ ಎತ್ತಿದ್ರೆ ಬಂದ್ಬಿಡುತ್ತೆ ಸುಳಿ. ಸೊ ಇದೆಲ್ಲ ನಿಮಗೆ ನೋಡಿ ಫಸ್ಟ್ ಕ್ಲಾಸಾಗಿ ಬಂದಿದೆ ಮೆಣಸಿನ್ಕಾಯಿ. ಸೊ ಅದೆಲ್ಲ ಏನಾಗುತ್ತೆ, ನಿಮಗೆ ಕುಂಠಿತ ಮಾಡಿಬಿಡುತ್ತೆ ಗಿಡನ. ಎಲ್ಲ ಮೆಣಸಿನ್ಕಾಯಿ ಚೆನ್ನಾಗಿ ಬರ್ತಾಯಿದೆ, ಬುಲೆಟ್ ಮೆಣಸಿನ್ಕಾಯಿ. ಕಟಿಂಗ್ ಬಂದಿದೆ ಮೆಣಸಿನ್ಕಾಯಿ. ಸೊ ಡಿಸೆಂಬರು ತುಂಬ ಚಳಿ ಇರೋದ್ರಿಂದ ಮುಟ್ರು ರೋಗ ಜಾಸ್ತಿ ಆದ್ರೂ ಎಲ್ಲ ಬಂದಿದೆ. ಇನ್ಮೇಲೆ ಇನ್ನೂ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಹಾಗಾಗಿ ವೀಕ್ಷಕರೇ ಇಷ್ಟೇ ಮಾಡಬೇಕಾಗಿರೋದು. 20 ದಿನಕ್ಕೆ ಒಂದು ಸತಿ ರೋಟೋವೇಟ್ರ್ ಹೊಡಿಬೇಕು ಮತ್ತು ಟಿಲ್ಲರ್ ಹೊಡಿಬೇಕು. ಇದು 3 ತಿಂಗಳು ಆಯಿತು. ಸೊ ಇನ್ನು ಮೇಲೆ ಹೊಡಿಯೋ ಆಗಿಲ್ಲ. ಪಾಯಿಂಟ್ಸು ನೀವು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಸಕ್ಸಸ್ಸು, ಇಲ್ಲ ಅಂದರೆ ಫೇಲ್ಯೂರ್ ಆಗ್ತೀರಾ. ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಜನ ನಾವು ಹೇಳಿದ್ದನ್ನು ಫಾಲೋ ಮಾಡ್ತಾಯಿದ್ದಾರೆ. ಕೆಲವರು ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿರೋರೆಲ್ಲ ಫೇಲ್ಯೂರ್. ಏನಕ್ಕಂದರೆ ಟೈಮಿಗೆ ಸಿಕ್ಕಾಪಟ್ಟೆ 8 ಅವರ್ ಕರೆಂಟ್ ಇದೆ ಅಂತ 8 ಅವರ್ ನೀರು ಬಿಟ್ಟರೆ ಗಿಡ ಕೊಳ್ತೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ. ಜಾಸ್ತಿ ನೀರು ಬಿಡಬೇಡಿ. ನಾವು ಹೇಳ್ತಾ ಇದ್ದೀನಲ್ಲ, ದಿನಕ್ಕೆ ಬರೀ 1 ಅವರ್ ನೀರು ಬಿಡ್ತಾಯಿದ್ದೀರಿ. 3 ತಿಂಗಳಾದ್ರೂ ದಿನ ಬಿಡಿ. ಇವಾಗ ಒಂದೇ ಸತಿಗೆ 5 ಅವರ್ ನೀರು ಬಿಟ್ಬಿಟ್ಟು 2 ಅವರ್ ನೀರು ಬಿಡದೇ ಇರೋದು ಅದು ತಪ್ಪು. 5 ಅವರ್ ನೀರು ಬಿಟ್ಬಿಟ್ಟು 3 ದಿನ 4 ದಿನ ನೀರು ಬಿಡೋಲ್ಲ. ಅದಾದಮೇಲೆ ತಿರ್ಗಾ ನೀರು ಬಿಡ್ತಾರೆ. ತಿರ್ಗಾ ಜಾಸ್ತಿ ನೀರು ಬಿಟ್ಬಿಟ್ಟು ತಿರ್ಗಾ 3-4 ದಿನ ನೀರು ಬಿಡೋಲ್ಲ. 100% ಫೇಲ್ಯೂರ್ ಆಗುತ್ತೆ ಹೇಳ್ತೀನಿ. ದಿನ ಬಿಡಿ, ದಿನ 1 ಅವರ್ ಬಿಡಿ, ಇಲ್ಲ ಅಂದರೆ ನಿಮ್ಮಿಷ್ಟ. ಸೊ ನೋಡ್ತಾ ಇದ್ದೀರಾ. ಸೊ ಈ ಎಲೆ ಹಳದಿ ಆಗುತ್ತೆ, ಕೊನೆ ಎಲೆಗಳು ನೋಡಿ. ಇದೊಂದು ಮೇಯ್ನು ಸಿಗಟೋಕ ಮಾಮೂಲಿ ಬಂದೇ ಬರುತ್ತೆ. ಏನು ಟೆನ್ಷನ್ ಮಾಡ್ಕೊಬೇಡಿ. ಈ ರೋಗ ಈ ಎಲೆಯಿಂದ ಈ ಎಲೆಗೆ ಬರುತ್ತೆ, ಈ ಎಲೆಯಿಂದ ಈ ಎಲೆಗೆ ಬರುತ್ತೆ, ಮೇಲೋಗುತ್ತೆ. ಸೊ ಹಂಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀರು ಜಾಸ್ತಿ ಕೊಟ್ಟರೆ ರೋಗ ಖಂಡಿತ. ಸೊ ನೀರು ಬಿಡಬೇಡಿ. ಸೊ ಸಿಗಟೋಕ ಇರೋದನ್ನು 3ನೇ ತಿಂಗಳಿಗೆ ಬರೋ ಅಂಥದ್ದು. ಅಂದರೆ ಫಸ್ಟ್ ಎಲೆ ಏನು ಕೆಳಗಡೆ ಬಂದಿದೆ ಅದೇನು ನೀವು ಕಟ್ ಮಾಡಬೇಕಾಗಿಲ್ಲ, ಬಿಡ್ಬೋದು. ಅದೇನಾದ್ರು ಮೇಲ್ಗಡೆಗೆ ಬಂತು ಅಂದರೆ ಎಲೆ ಕಟ್ ಮಾಡಿ. ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ 3 ತಿಂಗಳಾಗಿದೆ. ಆರ್ಡರ್ ಮಾಡಿರೋರು, ಫಾಲೋ ಮಾಡ್ತಾ ಇರೋರು ಎಲ್ಲ ಫಾಲೋ ಮಾಡಿ ಧೈರ್ಯವಾಗಿರಿ. ಅಕ್ಕಪಕ್ಕ ಶೈತಾನ್ಕಿದ್ದಾರೆ ಅಂದರೆ ಬಗಲ್ ಮೆಹೆ, ಅಂದರೆ ನಮ್ಗೆ ಆಗದೇ ಇರೋರು, ಬೇಡದೇ ಇರೋರು, ಹಾಳು ಮಾಡೋರು ಪಕ್ಕದಲ್ಲೇ ಇರ್ತಾರೆ. ಹುಷಾರು, ಯಾರನ್ನೂ ಹತ್ರಕ್ಕೆ ಸೇರಿಸ್ಬೇಡಿ. ನಾನು ಏನು ಕೃಷಿ ಗೊತ್ತಿಲ್ಲದೆ ಬಂದಿದ್ದು. ಟೊಮೆಟೊ ಹೆಂಗೆ ಬೆಳೆಯುತ್ತೆ ಅಂತಲೇ ಗೊತ್ತಿರಲಿಲ್ಲ 5 ವರ್ಷದಿಂದ.
ಇವತ್ತು ಯಾರನ್ನು ಬೇಕಾದ್ರೂ ಚಾಲೆಂಜ್ ಮಾಡೋ ಅಂಥ ಸ್ಟೇಜಿಗೆ ಬಂದಿದ್ದೀರಿ. ಏನಕ್ಕೆಂದರೆ ಸಿಂಪಲ್ ಕಾನ್ಸೆಪ್ಟ್. ಭೂಮಿ ಚೆನ್ನಾಗಿದ್ದರೆ ಅದರಲ್ಲಿ ಏನೇ ಬೆಳೆದ್ರೂ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಜೀವಾಣುಗಳು ನಾವು ರೆಡಿ ಮಾಡಿರೋದು ಎಲ್ಲ ರೋಗಕ್ಕೂ ಒಂದೇ, ಎಲ್ಲ ಗಿಡಕ್ಕೂ ಒಂದೇ. ಬುಡಕ್ಕೂ ಅದನ್ನೇ ಹಾಕೋದು, ಸ್ಪ್ರೇನೂ ಅದನ್ನೇ ಹಾಕೋದು. ಈ ಜಗತ್ತಲ್ಲಿರೋಂಥ ಏನೇ ರೋಗ ಬಂದರೂ ಹೋಗುತ್ತೆ. ಇನ್ನು ಎಷ್ಟೊಂದು ಜನ ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅಂತಿರೋರು, ಪನಾಮ ಡಿಸೀಸ್ ಇರೋರು 100% ನಮ್ಮದಲ್ಲಿ ವಾಸಿ ಆಗುತ್ತೆ. ಮಧ್ಯದಲ್ಲಿ ಇವಾಗ ಕೆಮಿಕಲ್ ಮಾಡ್ತಾ ಇರ್ತೀರ 3 ತಿಂಗಳಾದಮೇಲೆ ನಮ್ಮದು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಸೆಣ ಬಾಕಿಲ್ಲ ಅಂದರೆ ನಾವು ಗ್ಯಾರಂಟಿ ಕೊಡೋಲ್ಲ. ಇಳುವರಿ 100% ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಭೂಮಿ ಫಲವತ್ತತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದ್ರ ಪ್ರಕಾರ ನಾವು ಹೇಳೋ ಥರ ಪ್ರಕಾರ ಮಾಡಿ 100% ಸಕ್ಸಸ್ ಫಾಲೋ ಮಾಡಿ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. First Earth.